ಭಾರತದ ಆಪರೇಷನ್ ಸಿಂಧೂರದ ಬಳಿಕವೂ ಪಾಕಿಸ್ತಾನ ಸರ್ಕಾರ ಪಾಕಿಸ್ತಾನವನ್ನು ಉಗ್ರರ ಸ್ವರ್ಗ ಮಾಡೋದಕ್ಕೆ ಮುಂದಾಗಿದೆ. ಜೈಷ್ ಲಷ್ಕರ್ ಹಿಜ್ಬುಲ್ ಉಗ್ರರ 9 ನೆಲೆಗಳನ್ನು ಭಾರತ ಧ್ವಂಸಗೊಳಿಸಿ 100ಕ್ಕೂ ಹೆಚ್ಚು ಉಗ್ರರನ್ನ ಕೊಂದಿತ್ತು. ಆದ್ರೀಗ ನಾಶವಾದ ಈ ಉಗ್ರ ನೆಲೆಯನ್ನೇ ಮರು ನಿರ್ಮಾಣ ಮಾಡೋದಾಗಿ ಪಾಕ್ ಪ್ರತಿಜ್ಞೆ ಮಾಡಿದೆ. ಏರ್ ಸ್ಟ್ರೈಕ್ನಿಂದ ಧ್ವಂಸಗೊಂಡಿರೋ ಮುರಿದಿಕೆಯ ಲಷ್ಕರ್ ಉಗ್ರ ಕ್ಯಾಂಪ್ ಮರ್ಕಜ್ ಇ ತೊಯ್ಬಾಗೆ ಪಾಕ್ ಆಹಾರ ಮತ್ತು ಸಂಶೋಧನಾ ಸಚಿವ ರಾಣಾ ತನ್ವೀರ್ ಹುಸೈನ್ ನಿನ್ನೆ ಭೇಟಿ ನೀಡಿದರು. ಈ ವೇಳೆ ಸರ್ಕಾರ ಸ್ವಂತ ಖರ್ಚಿನಲ್ಲಿ ಪ್ರದೇಶವನ್ನ ಪುನರ್ ನಿರ್ಮಿಸಲಿದೆ. ಪ್ರಧಾನಿ ಶೆಹಬಾಜ್, ಆರ್ಮಿ ಚೀಫ್ ಮುನೀರ್ ವೈಯಕ್ತಿಕವಾಗಿಯೂ ಆರ್ಥಿಕ ನೆರವು ನೀಡಲಿದ್ದಾರೆ ಅಂದಿದ್ದಾರೆ. ಈಗಾಗಲೇ ಪಾಕ್ ಸರ್ಕಾರ ಮೃತ ಉಗ್ರರಿಗೆ 1 ಕೋಟಿ ಪರಿಹಾರ ಘೋಷಿಸಿದ್ದು, ಮಸೂದ್ ಅಜರ್ ಕುಟುಂಬಕ್ಕೆ 14 ಕೋಟಿ ಪರಿಹಾರ ಸಿಕ್ಕಿದೆ. ಈ ಮಧ್ಯೆ ಬಹವಾಲ್ಪುರ ಜೈಷ್ ಉಗ್ರರ ಪ್ರಧಾನ ಕಚೇರಿ ಮೇಲೆ ಭಾರತ ಏರ್ ಸ್ಟ್ರೈಕ್ ಮಾಡಿದ್ದಾಗ ಮೋಸ್ಟ್ ವಾಂಟೆಡ್ ಉಗ್ರ ಅಜರ್ ಮಸೂದ್ ಜಸ್ಟ್ ಮಿಸ್ ಆಗಿದ್ದಾನೆ. ದಾಳಿ ನಡೆದ ಕಟ್ಟಡದ ಪಕ್ಕದ ಕಟ್ಟಡದಲ್ಲಿ ಆತನಿದ್ದ ಅಂತ ತಿಳಿದು ಬಂದಿದೆ.